ಒಬೆಸಿಟಿ ಮೇಲೆ ತುಂಬಾ ಮಿತ್ಸ್ ಇದೆ. ಒನ್ ಮೇಜರ್ ಮಿತ್ ಅಂದರೆ ಒಬೆಸಿಟಿ ಬರೀ ಜೆನೆಟಿಕ್ಸಿಂದ ಆಗೋದು. ಇಲ್ಲ, ಒಬೆಸಿಟಿ ಜೆನೆಟಿಕ್ಸಿಂದ ಡೆಫಿನೆಟ್ ಆಗಿ ಸ್ವಲ್ಪ ರಿಸ್ಕ್ ಇದೆ, ಬಟ್ ಮೇಜರ್ ಆಗಿ ಲೈಫ್ ಸ್ಟೈಲ್ ತೊಂದರೆಯಿಂದ ಚೈಲ್ಡ್ಹುಡ್ ಒಬೆಸಿಟಿ ಆಗುತ್ತೆ. ಸೊ ಪ್ಯಾಕೇಜ್ಡ್ ಫುಡ್ ಜಾಸ್ತಿ ತಿನ್ನೋದು, ಎಕ್ಸಸೈಸ್ ಮಾಡೋದಿಲ್ಲ, ಜಾಸ್ತಿ ಟಿ ವಿ ಮೊಬೈಲ್ ನೋಡೋದು, ಅದರಿಂದ ಜಾಸ್ತಿ ತೂಕ ಜಾಸ್ತಿ ಆಗುತ್ತೆ. ಬಟ್ ಜೆನೆಟಿಕ್ಸಿಂದ ಸ್ವಲ್ಪ ಕಡಿಮೆನೇ. ಇನ್ನೊಂದು ಮಿತ್ ಏನಂದರೆ ಥೈರಾಯ್ಡ್ ಡಿಸಾರ್ಡರ್ಸ್ ಮಕ್ಕಳಲ್ಲಿ ಆಗೋದಿಲ್ಲ. ಇಲ್ಲ, ಇದು ಮಿತ್ತು. ಥೈರಾಯ್ಡ್ ಡಿಸಾರ್ಡರ್ಸ್ ಮಕ್ಕಳಲ್ಲಿನೂ ಆಗ್ಬೋದು. ಸೊ ಸಪೋಸ್ ಮಕ್ಕಳಲ್ಲಿ ತೂಕ ಜಾಸ್ತಿ ಆಗ್ತಾ ಇದ್ದಾರೆ, ಹೈಟ್ ಬೆಳೀತಾ ಇಲ್ಲ, ಸ್ಕೂಲ್ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಇದೆ, ಕಾನ್ಸ್ಟಿಪೇಷನ್ ತೊಂದರೆ ಇದೆ, ಮಕ್ಕಳು ಮಂಕಾಗಿದ್ದಾರೆ ಅಂದರೆ ಆವಾಗ ಥೈರಾಯ್ಡ್ ಟೆಸ್ಟಿಂಗ್ ತುಂಬಾ ಇಂಪಾರ್ಟೆಂಟು. ಒಂದು ಮಿತ್ ಅಂದರೆ ಪ್ಯಾಕೇಜ್ಡ್ ಊಟ ಹೆಲ್ತಿ ಊಟ. ಇಲ್ಲ, ಪ್ಯಾಕೇಜ್ಡ್ ಫುಡ್ ಹೆಲ್ತಿ ಇಲ್ಲ. ಈವನ್ ದೋ ಅವರು ಮೆನ್ಷನ್ ಮಾಡ್ತಾರೆ ಲೇಬಲಲ್ಲಿ ಹೆಲ್ತಿ ಇದೆ, ರಾಗಿ ಇದೆ, ಓಟ್ಸ್ ಇದೆ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಇಲ್ಲ, ಆಬ್ಸಲ್ಯೂಟ್ಲಿ ಝೀರೋ ಶುಗರ್, ಝೀರೋ ಸಾಲ್ಟ್. ಬಟ್ ಡೆಫಿನೆಟ್ಲಿ ಅದನ್ನು ನಂಬೇಡಿ. ನ್ಯೂಟ್ರಿಷನಲ್ ಲೇಬಲ್ನ ಓದಿ, ಅದರಲ್ಲಿ ಡೆಫಿನೆಟ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ಸು, ಬೇರೆ ಎಕ್ಸಸ್ ಸಾಲ್ಟು ಅದೆಲ್ಲ ಇರುತ್ತೆ. ಸೊ ಪ್ಯಾಕೇಜ್ಡ್ ಊಟ ಹೆಲ್ತಿ ಊಟ ಇಲ್ಲ. ಥ್ಯಾಂಕ್ ಯು.